ಕೇವಲ ಮುನಿರತ್ನ ಅವರು ಇದನ್ನು ಯಾರ ಕೈಯಲ್ಲಿ ಮಾಡಿಸ್ತಾ ಇದ್ರು? ಒಂದು ಕಾರ್ಯಕರ್ತೆ, ಒಂದು HIV ಪೀಡಿತ ಮಹಿಳೆಯರ ಒಂದು ಗ್ಯಾಂಗು, ಅದರ ಜೊತೆಗೆ ಅವರ ಸ್ವಂತ ತಂಗಿಯ ಮಗ ಸುಧಾಕರ. ಹೌದು, ಸುಧಾಕರ ಅನ್ನೋನ್ನ ಬಳಕೆ ಆಗಿತ್ತು. ಈ ಎಲ್ಲ ಕೆಲಸಗಳನ್ನ, ಎಲ್ಲ ಟ್ರಾಪ್ಗಳನ್ನ, ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡೋದಕ್ಕೆ ಮುನಿರತ್ನ ಸಂಬಂಧಿ ಸುಧಾಕರ ನೆರವು ಕೊಡ್ತಾನೆ. ಕ್ಯಾಮ್ರಾ ಫಿಕ್ಸ್ ಮಾಡಿದ್ದು ಶಾಸಕ ಮುನಿರತ್ನನ ಸಂಬಂಧಿ ಸುಧಾಕರ. ಆಗ ನೀವೊಂದು ದೃಶ್ಯ ನೋಡಿದ್ರಲ್ಲ, ಅವರು ಸ್ವಿಚ್ ಬೋರ್ಡು, ಫೋಟೋ ಫ್ರೇಮು, ಸ್ಮೈಲಿ, ಟಿವಿ, ಬಾಕ್ಸ್ಗಳು, ಬಲ್ಬು, ಗಡಿಯಾರ ಎಲ್ಲಾ ಕಡೆ ಕ್ಯಾಮ್ರಾ ಅಳವಡಿಸುತ್ತೆ ಹನಿ ಟ್ರಾಪ್ ತಂಡ. ಅದನ್ನ ಸುಧಾಕರ ಮುನ್ನಡೆಸ್ತಾನೆ. HIV ಪೀಡಿತ ಮಹಿಳೆಯು ಕೂಡ ಕ್ಯಾಮ್ರಾ ಅಳವಡಿಕೆಗೆ ನೆರವು ಮಾಡ್ತಾಳೆ. ಮುನಿರತ್ನ ತಂಡದಲ್ಲಿದ್ದಂಥ ಮತ್ತೊಬ್ಬ ಮಹಿಳೆಯು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು. ಅವರೇ ಸ್ವತಃ ಅಲ್ಲೋಗಿ ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ. ಆ ಮಹಿಳೆ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಏನೇನಂದಿದ್ದಾರೆ, ಯಾವ್ಯಾವ ಬಗ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿರೋದ್ರ ಬಗ್ಗೆ ಅವರೇನು ಹೇಳಿದ್ದಾರೆ, ಯಾರ್ಯಾರು ಹೋಗಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವರೇನು ಹೇಳಿದ್ದಾರೆ, ಎಲ್ಲೆಲ್ಲಿ ಹೇಗೆ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡ್ತಾ ಇದ್ರು, ಯಾರ್ಯಾರು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಸ್ವತಃ ಆ ಕ್ಯಾಮ್ರಾ ಫಿಕ್ಸ್ ಮಾಡೋದಕ್ಕೆ ಹೋಗಿದ್ದಂತ ಮಹಿಳೆಯನ್ನ ಹುಡುಕಿ ಹೆಕ್ಕಿ ತಂದಿದ್ದೀವಿ. ಅವರ ಬಾಯಿಂದಲೇ ನಿಮಗೀಗ ಸತ್ಯ ದರ್ಶನವನ್ನ ಮಾಡಿಸ್ತೀವಿ. ನಾನು ಒಂದ್ಸತಿ ಯೋಚನೆ ಮಾಡಿದೆ, ಏನ್ ಮಾಡಿರ್ಬೋದು ಅಂತ ಅನ್ಬಿಟ್ಟು ಸಂಪರ್ಕದಲ್ಲಿ ಇರ್ತಾರೆ. ಅದೇನು ಕ್ಯಾಮ್ರಾ ಫಿಟ್ ಮಾಡ್ಬಿಟ್ಟು ಫಸ್ಟ್ ಟೈಮ್ ಬಂದಿರ್ತಾರಲ್ಲ, ಸೊ ಅವರು ನನ್ನ ಸಂಪರ್ಕದಲ್ಲಿ ಇರ್ತಾರೆ. ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದಾಗ, ಅದರಲ್ಲಿ ಮಾತಾಡುವಾಗ, ಹೌದು ನಾನು HIV ಪೇಷಂಟು, ಮುನಿರತ್ನಂ ಅವರೇ ನನ್ನನ್ನು ಸಾಕ್ತಾ ಇರೋದು ಅಂತ ಹೇಳಿದಾಗ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇವನು ಇಷ್ಟು ವಿಕೃತವಾಗಿ ಎಲ್ರೂ ಈ ಥರ ಟ್ರೀಟ್ ಮಾಡ್ತಾನ? ಒಂದು HIV ಬರ್ಸೋದು ಅಂದರೆ ಸಾಮಾನ್ಯದ ವಿಷಯನ. ಒಬ್ಬ ಮನುಷ್ಯನಿಗೆ ಬರ್ಸಿದ್ರೆ ಅದರಿಂದ ಎಷ್ಟು ಜನಕ್ಕೆ ಸ್ಪ್ರೆಡ್ ಆಗುತ್ತೆ, ಇಡೀ ಫ್ಯಾಮಿಲಿನೇ ಅದರಿಂದ ಹೋಗ್ಬಿಡುತ್ತೆ. ಇವನು ಇದರಿಂದ ಏನು ಬೇಕಾದರೂ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ದೂರ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಡ, ಹೆಂಗಾದ್ರೂ ಹಾಳಾಗೋಗ್ಲಿ, ಇವನು ಏನು ಬೇಕಾದರೂ ಮಾಡಲಿ, ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಇದರಲ್ಲಿ ಇನ್ವಾಲ್ವ್ ಆಗಲ್ಲ. ಅದಾದ್ಮೇಲೂ ನನಗೆ ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಮಾಡ್ದೆ. ನಿಮ್ಮ ಯಜಮಾನ್ರು ಕಳಿಸ್ತೀನಿ, ಮಾಡ್ತೀನಿ, ನೀನು ಏನು ಬೇಕಾದರೂ ಮಾಡ್ಕೊ, ಕೊನೆಗೆ ನನ್ನನ್ನು ಸಾಯಿಸಿದ್ರೂ ಪರವಾಗಿಲ್ಲ, ನಾನಂತೂ ಇನ್ಮೇಲೆ ನಿನಗೆ ಏನೂ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಇದರಿಂದ ಹೊರಗಡೆ ಬಂದೆ. ನಾನು ವೆಯ್ಟ್ ಮಾಡ್ತಿದ್ದೆ ಯಾರಾದರೂ ಒಬ್ಬರು ಇದು ಮಾಡಲಿ ಅಂತ, ಬಿಕಾಸ್ ನಾನೊಬ್ಳು ಹೋಗಿ ನಿಂತ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ. ಇವಾಗ ಅವ್ರ ಮೇಲೆ FIR ಆಗಿದೆ ಆ್ಯಂಡ್ ಒಳಗಡೆ ಇದ್ದಾರೆ. ನಿಜವಾಗ್ಲೂ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವ್ನು ಮಾಡಿರೋದನ್ನು ಹತ್ತಿರದಿಂದ ನೋಡಿ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗದೆ, ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳ್ಕೊಳಕ್ಕಾಗದೆ, ಮಕ್ಳಿಗೂ ಫ್ರೆಂಡ್ಸ್ಗೂ ಹೇಳ್ಕೊಳಕ್ಕಾಗದೆ ನಾನು ತುಂಬ ನೊಂದಿದ್ದೀನಿ. ಸೊ ಇವಾಗ ಏನು ಬೇಕಾದರೂ ಆಗಲಿ, ಕೊನೆಗೆ ನನಗೆ ಗೊತ್ತಿದೆ ಅವನೇ ಮರ್ಡ್ರ್ ಮಾಡ್ಸೋಕ್ಕೂ ಹೆಸ್ದವನಲ್ಲ. ಯಾಕಂದರೆ ಕೇಳ್ತಾನೆ, ಎಲ್ರಿಗೂ ಕೇಳ್ತಾನೆ, ಎಷ್ಟೇ ಇರ್ದು ಲಾರಿ ಬೇಕು ನಿಮಗೆ, ಎಷ್ಟೇ ಇರ್ದು ಲಾರಿ ಬೇಕು ಅಂತ ಪ್ರತಿಯೊಬ್ಬರಿಗೂ ಕೇಳ್ತಾನೆ, ಸಾಯಿಸಕ್ಕೆ ಅಂತ ಅಂದ್ಬಿಟ್ಟು. ನೀನು ಹೋಗ್ತಾ ಇರ್ಬೇಕಾದ್ರೆ ಲಾರಿ ಎತ್ತಿಸ್ತೀನಿ. ಯಾಕಂದರೆ ಅವ್ರ ಗನ್ಮನ್ ಶ್ರೀನಿವಾಸ್ ನನಗೆ ಹೇಳಿದರು, ಮೇಡಮ್ ನಿಮ್ಮ ಮಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ನನ್ನ ಮನೆ ಮುಂದೆನೇ ಹೋಗಬೇಕು ಮೇಡಮ್, ಎತ್ತಾಕೊಂಡು ಹೋದರೆ ನೀವು ಇಮಿಡಿಯೇಟಾಗಿ ಎಲ್ಲಿದ್ರು ಓಡ್ ಬರ್ತೀರಾ ಅಂತ ನನ್ನನ್ನು ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಾರೆ. ಸೊ ಏನು ಬೇಕಾದರೂ ಆಗಲಿ, ಮಕ್ಳಿಗೂ ಅಷ್ಟೇ ಸೇಫ್ಟಿ ವಯಸ್ಸಲ್ಲಾಗಲಿ, ನಮ್ಮ ಯಜಮಾನ್ರಿಗೂ ಇದಾಗಲಿ, ನಾನು ಒಂದೇ ಮಾತು ಹೇಳೋದು, ಯಾವ ಮಟ್ಟಕ್ಕಾದರೂ ಆಗಲಿ ನಾನು ಅವನ ಮೇಲೆ ಯಾವ ಇದರಲ್ಲೂ ಕಂಪ್ಲೇಂಟ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನನಗೆ ಏನೇನು ಅನ್ಯಾಯ ಆಗಿದೆ ನಾನು ಅದನ್ನು ಫುಲ್ಲೂ ನಾನು ಕಂಪ್ಲೇಂಟ್ ಕೊಡ್ತೀನಿ. ಈಗ ಅವನ ಮೇಲೆ ದಯವಿಟ್ಟು ಪ್ಲೀಸ್ ಕ್ರಮ ತಗೊಳ್ಳಿ.